ಧಾರವಾಡ ಜಿಲ್ಲೆಯ ಗರಗ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಮೇಲ್ನೋಟಕ್ಕೆ ನಿಜವಾಗ್ಲೂ ಕೂಡ ಲವ್ ಜಿಹಾದ್ ನಡೆದಿದೆ ಅನ್ನುವಂತಹದ್ದು ಇವತ್ತು ನಾವು ಕೇಳಿ ನೋಡಿ ಬಂದಿರುವಂತಹ ಸಂದರ್ಭ ಆಗಿದೆ. ಅವರ ಪೋಷಕ ವರ್ಗದವರು ಹಾಗೂ ಸುತ್ತಮುತ್ತಲಿನ ಜನಗಳು ಹಾಗೂ ಕೆಲವೊಂದು ಅಧಿಕಾರಿಗಳು ಮಾತಾಡುವ ಪ್ರಕಾರ ಆ ಹುಡುಗಿಯ ಚಲನವಲನವನ್ನ ಗಮನಿಸಿ ಯಾವತ್ತಿಗೆ ಮನೆಗೆ ಬಿಡ್ತಾರೆ, ಯಾವತ್ತಿಗೆ ಧಾರವಾಡಕ್ಕೆ ಕಂಪ್ಯೂಟರ್ ಕಲೀಲಿಕ್ಕೆ ಬರ್ತಾರೆ, ಮತ್ತೆ ಎಷ್ಟೊತ್ತಿರ್ತಾರೆ, ತದನಂತರ ಎಷ್ಟೊತ್ತಿಗೆ ಯಾವ ಮಾರ್ಗವಾಗಿ ಊರಿಗೆ ಆ ಹುಡುಗಿ ತಲುಪ್ತಾಳೆ ಅನ್ನುವಂಥದ್ದನ್ನ ಸುಮಾರು ದಿನಗಳನ್ನ ಸ್ಟಡಿ ಮಾಡಿ ಅಪ್ರಾಪ್ತ ಬಾಲಕಿಗೆ ವಯಸ್ಸಿನ ಆಕರ್ಷಣೆಯನ್ನ ಅರ್ಥೈಸಿಕೊಂಡು ಆ ಹುಡುಗಿಯ ಮುಗ್ಧತೆಯನ್ನ ಚೆನ್ನಾಗಿ ಅರ್ಥೈಸಿಕೊಂಡು ಮೊದಲೊಬ್ಬರು ಪ್ರೀತಿ ಪ್ರೇಮ ಎನ್ನುವಂತಹ ಬಲೆಗೆ ಬೀಳಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಅದು ಫಲಕಾರಿ ಆಗದೆ ಇರೋದ್ರಿಂದ ಅದೇ ವ್ಯಕ್ತಿಯ ಮತ್ತೋರ್ವ ಸ್ನೇಹಿತ ಆ ಪ್ರೋಸೆಸ್ ಅನ್ನ ಕಂಟಿನ್ಯೂ ಮಾಡ್ತಾನೆ. ಆ ಹುಡುಗನ ಆಕರ್ಷಣೆಗೆ ಒಳಗಾಗಿ ಆ ಹುಡುಗಿ ಪ್ರೀತಿ ಪ್ರೇಮ ಎನ್ನುವಂತಹ ಅಪ್ರಾಪ್ತ ವಯಸ್ಸಿನಲ್ಲಿ ಸಿಕ್ಕಾಕೊಳ್ತಾಳೆ, ಆ ಬಲೆಯಲ್ಲಿ ಸಿಕ್ಕಾಕೊಳ್ತಾಳೆ. ತದನಂತರ ಅದು ಪ್ರೇಮ ಅತಿರೇಕಕ್ಕೆ ಹೋಗಿ ಅಲ್ಲಿರುವಂತಹ ವ್ಯವಸ್ಥೆ ಹಾಗೂ ಈಗ ತಿಳಿದು ಬಂದಿರುವಂತಹ ವಿಚಾರಗಳು ಅಂತಂದ್ರೆ ಆ ಹುಡುಗ ಮದುವೆ ಆಗದೇನೆ ಮದುವೆ ಆದ ಹೆಣ್ಣುವನ್ನ ಯಾವ ರೀತಿಯಾಗಿ ಬಳಸ್ಕೊಳ್ಬಹುದು ಆ ರೀತಿಯಾಗಿಲ್ಲ ಬಳಸ್ಕೊಂಡಿದ್ದಾನೆ ಅನ್ನುವಂಥದ್ದನ್ನ ಆಂತರಿಕವಾಗಿ ಬಂದಿರುವಂತಹ ಮಾಹಿತಿ. ಮೇಲ್ನೋಟಕ್ಕೆ ಈ ರೀತಿಯಾಗಿರುವಂತಹ ಅಪ್ರಾಪ್ತ ಮುಗ್ಧ ಮನಸ್ಸಿನ ಮಕ್ಕಳನ್ನ ಅರಳುವ ಹೂಗಳನ್ನ ಬಾಡುವ ಮುನ್ನವೇ ಚೂಟ ಹಾಕುವಂತಹ ಕೆಲಸಗಳನ್ನ ಮಾಡಿ ಅನೇಕ ಛಾಯಾಚಿತ್ರಗಳನ್ನ ವಿಡಿಯೋಗಳನ್ನ ಚಿತ್ರಿಸಿಕೊಂಡು ಒಂದಿಷ್ಟು ಆ ಮಗುವಿನ ಮೊಬೈಲಲ್ಲಿ ಒಂದಿಷ್ಟು ತನ್ನ ಮೊಬೈಲ್ನಲ್ಲಿ ಇಟ್ಕೊಂಡು ಆ ಹುಡುಗಿಗೆ ಕ್ರಮೇಣ ಕಿರುಕುಳ ಕೊಡೋ ಪ್ರಾರಂಭ ಮಾಡಿದ ನಂತರ ಆ ಹುಡುಗಿಗೆ ಏನ್ ಮಾಡ್ಬೇಕು ಅಂತ ತಿಳಿದೆ ಆತ್ಮಹತ್ಯೆನ ಮಾಡ್ಕೊಂಡಿದ್ದಾಳೆ ಅನ್ನೋಂಥದ್ದನ್ನ ಇವತ್ತಿನ ದಿನಕ್ಕೆ ಕೇಳ್ಬರ್ತಿರೋಂಥ ವಿಚಾರ. ಇದಕ್ಕೆ ಕಾನೂನು ಈಗಾಗಲೇ ತಪ್ಪಿತಸ್ಥರನ್ನ ಒಂದಿಬ್ಬರನ್ನ ಹಿಡಿದಿದ್ದಾರೆ ಅನ್ನುವಂತಹ ಮಾತನ್ನ ಕೇಳಿದ್ವಿ. ಹಾಗೂ ಆ ಪೋಷಕ ವರ್ಗದಲ್ಲಿ ಇನ್ನೂ ಒಬ್ರು ಆ ಕೃತ್ಯದಲ್ಲಿ ಪಾಲುದಾರರಿದ್ದಾರೆ, ಅವರನ್ನು ಕೂಡ ಬಂಧಿಸ್ಬೇಕೆನ್ನುವಂತಹ ಒತ್ತಾಯವನ್ನ ಇಲಾಖೆಗೆ ಹೇಳ್ತಾ ಇರುವಂತಹದ್ದು. ಯಾರೇ ಆಗಿರ್ಲಿ ಇದಕ್ಕೆ ಕುಮ್ಮಕ್ಕು ಕೊಟ್ಟಂತವರನ್ನು ಹಾಗೂ ಇದನ್ನ ದುರುಪಯೋಗ ಪಡಿಸ್ಕೊಂಡಂತವರನ್ನು ಕೂಡ ಕಾನೂನು ರೀತಿಯಲ್ಲಿ ಬಂಧಿಸಿ ಅವರಿಗೆ ಕಠಿಣವಾಗಿ ಶಿಕ್ಷಣ ಕೊಡೋದ್ರ ಮೂಲಕವಾಗಿ ಮುಂದಿನ ದಿನ ಹರಳುವ ಹೂಗಳನ್ನ ಬಾಡದಾಗಿ ನೋಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಹಾಗೆ ಪೋಷಕ ವರ್ಗದವರ ಮಕ್ಕಳ ಜೊತೆಗೆ ಮುಕ್ತವಾಗಿ ಮಾತಾಡೋದ್ರ ಮೂಲಕವಾಗಿ ಆಯಾಯ ವಯಸ್ಸಿಗೆ ಜವಾಬ್ದಾರಿ, ಎಚ್ಚರಿಕೆ ಹಾಗೂ ಮಾರ್ಗದರ್ಶನ, ದಿಕ್ಸೂಚಿ ನೀಡುವಂತ ಸಂಸ್ಕಾರವನ್ನು ಕೂಡ ಮಕ್ಕಳಿಗೆ ಪೋಷಕ ವರ್ಗದವರು ಪ್ರತಿಯೊಬ್ಬರು ಮಾಡ್ಲಿ ಅನ್ನುವಂಥದ್ದನ್ನ ಒತ್ತಾಸೆಯನ್ನ ಮಾಡ್ತಾನೆ. ಆಗ ಆ ಕುಟುಂಬಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ರೀತಿಯಾಗಿ ನೊಂದಂತ ಕುಟುಂಬಕ್ಕೆ ತಕ್ಷಣ 8 ಲಕ್ಷ ಬಿಡುಗಡೆ ಮಾಡ್ಬೇಕಂತ ನಾವು ಒತ್ತಾಸೆಯನ್ನು ಮಾಡ್ತಾ ಇದ್ವಿ. ಸಾಧ್ಯವಾದ್ರೆ ಕಾನೂನು ಮತ್ತು ಕಾಯ್ದೆಯ ಪ್ರಕಾರದಲ್ಲಿ ಆ ಕುಟುಂಬಕ್ಕೆ ಒಂದು ಸರ್ಕಾರಿ ನೌಕರಿ ಕೊಡೋದ್ರ ಮೂಲಕವಾಗಿ ಆ ಕುಟುಂಬಕ್ಕೆ ನಿಜವಾಗ್ಲೂ ಕೂಡ ಧೈರ್ಯ ತುಂಬುವ ಹಾಗೂ ಇಂತಹ ಕೃತ್ಯಗಳು ಮರುಕಳಿಸಾಗೆ ಸರ್ಕಾರ ಪಣವಾಗಿ ನಿಲ್ಲುತ್ತೆ ಅನ್ನೋದನ್ನ ಆಶಾಭಾವನೆಯನ್ನು ಈ ಗೃಹ ಸಚಿವರೇ ದಲಿತರಾಗಿರೋದ್ರಿಂದ ಬಂದು ಒಂದು ಭೇಟಿಯನ್ನು ಕೊಡಬಹುದಿತ್ತು, ಸೌಜನ್ಯಕ್ಕಾದ್ರೂ ಮಾತಾಡಬಹುದು, ಅದ್ರ ಬಗ್ಗೆ ಏನು ಮಾತಾಡ್ತಾರೆ? ಬಹುಶಃ ಈ ತಾನೇ ಅವರು ಸಚಿವ ಸಂಪುಟ ಸ್ಥಾನಮಾನಗಳನ್ನ ಪಡೆದಿದ್ದಾರೆ. ಸಂಪುಟದ ವಿಸ್ತರಣೆಯ ಒತ್ತಡಗಳು ಕೂಡ ಅವ್ರ ಹತ್ರ ಇದ್ದಿರಬಹುದು, ಮತ್ತೆ ಇಂಟೆಲಿಜೆನ್ಸ್ ಕೂಡ ಅವ್ರ ಹತ್ರ ಮುಟ್ಟಿರಬಹುದು. ಖಂಡಿತವಾಗ್ಲೂ ಅವರು ಪ್ರತಿಕ್ರಿಯೆ ಕೊಡ್ತಾರೆ ಹಾಗೂ ಧಾರವಾಡಕ್ಕೆ ಬಂದಾಗ ಆ ಕುಟುಂಬಕ್ಕೆ ಸಾಂತ್ವನ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಕ್ಕಂಥ ವಿಶ್ವಾಸ. ಖಂಡಿತವಾಗ್ಲೂ ನೆನೆನೂ ಕೂಡ ಮಾನ್ಯ ಸಿದ್ದರಾಮಯ್ಯರನ್ನ, ಡಿ ಕೆ ಶಿವರನ್ನ ಈ ಮಧ್ಯದಲ್ಲಿ 2 ಬಾರಿ ಭೇಟಿ ಮಾಡಿ ಬಂದಿದ್ದೀವಿ. ಖರ್ಗೆರನ್ನು ಕೂಡ ಭೇಟಿ ಮಾಡಿದ್ದೀವಿ ನಮ್ಮ ತಂಡ. ವಿಶ್ವಾಸ ಇದೆ ಭೋವಿ ಸಮುದಾಯಕ್ಕೆ ಸಚಿವ ಸ್ಥಾನವನ್ನು ನೀಡ್ತಾರೆ ಅಂತೇಳಿ. ಸಂಪುಟ ಅಂದ್ರೆ ಅನುಭವ ಮಂಟಪ ರೀತಿಯಲ್ಲಿ ಇರಬೇಕೆನ್ನುವಂತಹ ವಿಚಾರಗಳನ್ನು ನಾವು ಇಟ್ಕೊಂಡಿದ್ದೇವೆ ಹಾಗೂ ಸಂಬಂಧಪಟ್ಟಂತಹ ಆಯಕಟ್ಟಿನ ಹುದ್ದೆಯಲ್ಲಿ ಅಲಂಕಾರ ಮಾಡುವಂಥ ವ್ಯಕ್ತಿಗಳು ಕೂಡ ಹೇಳ್ತಾ ಇರ್ತೇವೆ. ಅದಕ್ಕೆ ಸಕಾರಾತ್ಮಕ ಸ್ಪಂದನೆಯೂ ಕೂಡ ನಮ್ಗೆ ಸಿಕ್ಕಿದೆ. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಭೋವಿ ಸಮುದಾಯದ ವ್ಯಕ್ತಿ ಸಚಿವ ಸ್ಥಾನ ಅಲಂಕಾರ ಮಾಡಬಹುದು ಅನ್ನೋಂಥ ವಿಶ್ವಾಸ ನಮಗೆ. ಅಲ್ಲ ಸರ್, ಯಾರಿಗೆ ಅಂತ ಸರ್ ಭೋವಿ ಸಮುದಾಯದಲ್ಲಿ 3 ಜನ ಇದ್ದಾರೆ. ಕನಕಗಿರಿ ಕ್ಷೇತ್ರದ ಶಿವರಾಜ್ ತಂಗಡಿಗರು ಅತ್ಯಂತ ಹಿರಿಯರು, 3 ಬಾರಿ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದಂಥರು, ದಕ್ಷತೆ ಇರುವಂಥದ್ದು, ಯಾವುದೇ ಲೋಪ ಇಲ್ಲದೆ ಕಾರ್ಯನಿರ್ವಹಣೆ ಮಾಡಿರುವಂಥದ್ದು. 2ನೇದು ಸತತ 15 ವರ್ಷಗಳಿಂದ KPSCಯಲ್ಲಿ ಸೆಕ್ರೆಟರಿ ಕೆಲಸ ಮಾಡಿಕೊಂಡು ಈಗ KPCCಯಲ್ಲಿ ಸೆಕ್ರೆಟರಿಯಾಗಿ ಕೆಲಸವನ್ನು ಮಾಡಿಕೊಂಡು ಈಗ ಪುಲಿಕೇಶಿ ನಗರದಿಂದ ಮೊದಲ ಬಾರಿಗೆ ಆಯ್ಕೆಯಾಗಿರುವಂತಹ AC ಶ್ರೀನಿವಾಸರಾಗಿರ್ಬೋದು ಹಾಗೂ ಪಾವಗಡದ ವೆಂಕಟರಮಣ ಇತ್ತೀಚೆಗೆ ಅವರು ಕಾಲ ಅಧೀನರಾದರು. ಅವರ ಮಗ ವೆಂಕಟೇಶ್ ಅವರು ಶಾಸಕರಾಗಿದ್ದಾರೆ. ಅವರು 40 ವರ್ಷಗಳ ಕಾಂಗ್ರೆಸ್ಸಿನ ಒಡನಾಟ ಇರುವಂತಹ ಇತಿಹಾಸವಿದೆ. ಇವರು 3ರಲ್ಲಿ ಯಾರು ಕೊಟ್ಟರು ಕೂಡ ಸಮಾಜ ಅತ್ಯಂತ ಖುಷಿಯಿಂದ ಸಡಗರದ ಸಂಭ್ರಮವನ್ನು ಆಚರಿಸುತ್ತೆ.
ಶಿವ